ಅಪಘಾತದಲ್ಲಿ ನಿಧನರಾಗಿರುವಂತಹ ಪವಿತ್ರ ಜಯರಾಮ್ ಅವರ ಅಂತ್ಯಕ್ರಿಯೆಯನ್ನ ಮಂಡ್ಯದಲ್ಲಿ ನಡೆಸಲಾಗಿದೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಕಿರುತೆರೆ ನಟಿ ಪವಿತ್ರ ಜಯರಾಮ್. ಮಂಡ್ಯದ ಉಮ್ಮಡಹಳ್ಳಿಯ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ತಾಯಿಯ ಚಿತೆಗೆ ಮಗ ಅಗ್ನಿ ಸ್ಪರ್ಶವನ್ನ ಮಾಡಲಾಗಿದೆ. ನಿನ್ನೆ ಅಪಘಾತಕ್ಕೆ ಬಲಿಯಾದ ಕಿರುತೆರೆ ನಟಿ ಪವಿತ್ರ ಜಯರಾಮ್. ಇಂದು ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ನಟಿಯ ಅಂತ್ಯಕ್ರಿಯೆ. ಕನ್ನಡ, ತೆಲುಗು ಭಾಷೆಗಳಲ್ಲಿ ಹಲವು ಧಾರಾವಾಹಿಗಳಲ್ಲಿ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಪ್ರತಿಭಾನ್ವಿತ ಕಿರುತೆರೆಯ ನಟಿ ಪವಿತ್ರ ಜಯರಾಮ್ ನಿನ್ನೆ ಭೀಕರ ಕಾರು ಅಪಘಾತಕ್ಕೆ ಬಲಿಯಾಗಿದ್ರು. ಬೆಂಗಳೂರಿನಿಂದ ಹೈದರಾಬಾದಿಗೆ ಕಾರಿನಲ್ಲಿ ಹೋಗ್ತಾ ಇದ್ದ ವೇಳೆ ಮಳೆಯಿಂದಾಗಿ 3 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಬಳಿಕ ಪ್ರಯಾಣ ಮುಂದುವರಿಸಿದ ನಂತರ ಬಸ್ ಒಂದು ವೇಗವಾಗಿ ಬಂದಿದ್ದು, ಈ ವೇಳೆ ಎದುರಿನಿಂದ ಇನ್ನೊಂದು ಕಾರು ವೇಗವಾಗಿ ಬಂದಿದೆ. ಆಗ ಡ್ರೈವರ್ ಬ್ರೇಕ್ ಹಾಕಿದ ಪರಿಣಾಮ ಕಾರು ಅಪಘಾತಗೊಂಡಿದೆ. ಕಾರಿನಲ್ಲಿದ್ದ ಎಲ್ಲರಿಗೂ ಗಾಯವಾಗಿದೆ. ಆದರೆ ಪವಿತ್ರ ಪ್ರಜ್ಞಾಹೀನರಾಗಿ ಬ್ರೈನ್ ಸ್ಟ್ರೋಕ್ನಿಂದ ಮೃತಪಟ್ಟಿದ್ರು. ಇಂದು ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ನಟಿ ಪವಿತ್ರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇಂದು ಮಂಡ್ಯದ ಸ್ವಗ್ರಾಮಕ್ಕೆ ನಟಿ ಪವಿತ್ರ ಮೃತದೇಹವನ್ನ ತರಲಾಯಿತು. ಉಮ್ಮಡಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪವಿತ್ರ ಪತಿ ಶಿವಕುಮಾರ್, ಪುತ್ರ ಪ್ರಜ್ವಲ್, ಪುತ್ರಿ ಪ್ರತೀಕ್ಷಾ ಮತ್ತು ಕುಟುಂಬಸ್ಥರು ಮೃತದೇಹ ಎದುರು ಕಣ್ಣೀರಿಟ್ರು. ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದ ಪವಿತ್ರ ಅಗಲಿಕೆ ಕುಟುಂಬಸ್ಥರಿಗೆ ಅಗಾಧ ನೋವು ತಂದಿದೆ. ಸೀರಿಯಲ್ನಲ್ಲಿ ಪವಿತ್ರ ಮಗನ ಪಾತ್ರ ಮಾಡಿದ್ದ ಚಂದನ್ ಗೌಡ ಮತ್ತು ತೆಲುಗು ನಟ ಚಂದು ಅಂತಿಮ ದರ್ಶನ ಪಡೆದು ಕಣ್ಣೀರಿಟ್ರು. ಅವರೇನು ಬೇರೆ ಅಲ್ಲ, ಮನೆಯವ್ರು ಬೇರೆ ಅಲ್ಲ. ಆ ಥರನೇ ಆದರೆ ಯಾರಾದ್ರೂ ನೋವೇ ಅಂಥದ್ರಲ್ಲೂ ಇಷ್ಟು ಹತ್ರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ, ಅದು ಬೇರೆ ಥರನೇ ಒಂಥರ ನೋವು. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಮಾತುಗಳಲ್ಲಿ. ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನಾವೆಲ್ಲ ತಿಂಗಳಿಗೆ 15 ದಿನ ಕೆಲಸ ಮಾಡ್ತೀವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ, ಜೊತೆಗೆ ಇರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ. ಸೊ ಅವ್ರಿಗೆ ಇಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ? ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆಂಬುಲೆನ್ಸ್ ಬಂದಿದ್ದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ. ಈಗ till my knowledge there was no one was hurted. Like Pavitra was also like, it wasn't, she's having some like intensity, and this, she was in the shock. She was like saying, suddenly she saw me, what kya ఏమైంది నాన్న బోల్ ke she was into the stop breath. Okay, she was into the stop breath, and I was into the unconscious mode. Unconscious in the sense, like I think someone was telling it was into 12:40 to 1 between in the midnight. Major problem is ambulance only. Ambulance came late, around 20 minutes late. Today Pavi will be alive. ಒಟ್ಟಾರೆ ಅಕಾಲಿಕ ಮರಣದಿಂದ ಇಹಲೋಕ ತ್ಯಜಿಸಿದ ಕಿರುತೆರೆಯ ಖ್ಯಾತ ನಟಿ ಪವಿತ್ರ ಜಯರಾಮ್ ಅಂತ್ಯಕ್ರಿಯೆ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಯಿತು. ತಾಯಿ ಚಿತೆಗೆ ಮಗ ಪ್ರಜ್ವಲ್ ಅಗ್ನಿಸ್ಪರ್ಶ ಮಾಡಿದ್ರು. ಕುಟುಂಬಸ್ಥರ ಕಣ್ಣೀರ ಬೀಳ್ಕೊಡುಗೆಯೊಂದಿಗೆ ಪವಿತ್ರ ಪಂಚಭೂತಗಳಲ್ಲಿ ಲೀನರಾದರು. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.